ಒಂದ್ಸತಿ ಒಬ್ಬ ರೈತನ್ಗೆ ಒಂದ್ ಮೊಟ್ಟೆ ಸಿಗತ್ತೆ. ಆ ಮೊಟ್ಟೆ ಯಾವ ಪಕ್ಷಿದು ಅನ್ನೋದು ಗೊತ್ತಾಗ್ದಿರಾನೆ ಅವನ ಕೋಳಿ ಮೊಟ್ಟೆಗಳ ಜೊತೆಗೆ ತಂದ್ ಇಡ್ತಾನೆ. ಈ ಕೋಳಿ ಬೇರೆ ಮೊಟ್ಟೆಗಳಿಗೆ ಹೇಗೆ ಹಾರೈಕೆ ಮಾಡುತ್ತೋ ಹಾಗೇನೆ ಈ ಮೊಟ್ಟೆಗೂ ಕೂಡ ಹಾರೈಕೆ ಮಾಡುತ್ತೆ. ಒಂದಿನ ಆ ಮೊಟ್ಟೆ ಹೊಡೆದು ಒಂದು ಹದ್ದಿನ ಮರಿ ಆಚೆಗೆ ಬರತ್ತೆ. ಈ ಕೋಳಿಗಳ ಜೊತೆಗೆ ಈ ಹದ್ದಿನ ಮರಿ ಕೂಡ ಯಾವಾಗ್ಲೂ ಆಟ ಆಡ್ಕೊಂಡು ಅವುಗಳ ಜೊತೆಗೇನೆ ಇರುತ್ತೆ. ಒಂದಷ್ಟು ದಿನಗಳಾದ್ಮೇಲೆ ಅದು ದೊಡ್ಡದಾಗ್ತಾ ಆಗ್ತಾ ಒಂದಿನ ಅದು ಅದ್ರ ಅಮ್ಮ ಕೋಳಿ ಹತ್ರ ಕೇಳುತ್ತೆ, ಅಮ್ಮ, ಮೇಲೆ ಎಷ್ಟೊಂದು ಪಕ್ಷಿಗಳೆಲ್ಲ ಹಾರಾಡ್ಕೊಂಡಿರುತ್ತಲ್ಲ, ನನ್ಗೂ ಹಾರಾಡ್ಬೇಕಂತ ಆಸೆ ಆಗ್ತಿದೆ ಅಂತ. ಆಗ ಆ ಕೋಳಿ ಹೇಳತ್ತೆ, ಇಲ್ಲ, ನಮ್ ಕೈನಲ್ಲಿ ಹಾರಕ್ಕಾಗಲ್ಲ, ನಾವು ಇಲ್ಲೇ ಇರೋರು, ಮೇಲೆ ಹಾರೋದೆಲ್ಲ ಈ ಹದ್ದು ಈ ತರ ಬೇರೆ ಪಕ್ಷಿಗಳಿಗೆಲ್ಲ ಹಾರಕ್ಕಾಗತ್ತೆ, ಆದ್ರೆ ನಮ್ಗಾಗಲ್ಲ ಅಂತ ಹೇಳತ್ತೆ. ಅವಾಗಿಂದ ಈ ಹದ್ದಿನ ಮರಿ ಮೇಲೆ ಹಾರೋ ಪ್ರಯತ್ನನೇ ಮಾಡೋದಿಲ್ಲ. ನಾವೆಲ್ಲರೂ ನೋಡಿರ್ಬೋದು ಆನೆಗೆ ಸರಪಣಿ ಹಾಕಿರೋದನ್ನ ಅದು ಮನ್ಸ್ ಮಾಡಿದ್ರೆ ಜೋರಾಗಿ 2 ಸತಿ ಜಗ್ಗಿದ್ರೆ ಅದನ್ನ ಕಟ್ ಮಾಡಬಹುದು. ಆದ್ರೂ ಕೂಡ ಈ ಆನೆಗಳು ಕಟ್ ಮಾಡಲ್ಲ. ಯಾಕೆ ಅಂದ್ರೆ ಅದು ಸಣ್ಣದಾಗಿದ್ದಾಗ ಅದೇ ಸರಪಣಿನ ಹಾಕಿದ್ದಾಗ ಅದಕ್ಕೆ ಎಷ್ಟೇ ಸತಿ ಜಗ್ಗಕ್ಕೆ ಪ್ರಯತ್ನ ಪಟ್ರು ಅದು ಬಂದಿರಲ್ಲ. ಸೊ ಅದರ ಮೈಂಡ್ ಅಲ್ಲಿ ಏನ್ ಕೂತಿರತ್ತಂದ್ರೆ, ನಾನು ಇವಾಗ್ಲೂ ಕೂಡ ಎಳೆದ್ರು ನನ್ನ ಕೈನಲ್ಲಿ ಕಟ್ ಮಾಡಕ್ ಆಗಲ್ಲ ಅಂತ. ಸೊ ಹಾಗಾಗಿ ಅದು ಪ್ರಯತ್ನ ಕೂಡ ಮಾಡೋದನ್ನ ನಿಲ್ಲಿಸ್ಬಿಟ್ಟಿರತ್ತೆ. ಹೀಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಎಷ್ಟೊಂದನ್ನ ನಮ್ ಕೈನಲ್ಲಿ ಎಷ್ಟು ಸಾಮರ್ಥ್ಯ ಇದೆ, ನಮ್ ಕೈನಲ್ಲಿ ಏನ್ ಮಾಡಕ್ಕಾಗುತ್ತೋ ನಾವು ಮಾಡ್ತಾನೆ ಇರೋದಿಲ್ಲ. ನಮ್ ಎಲ್ಲರಿಗೂ ರೈಟ್ ಅಂಡ್ ಲೆಫ್ಟ್ ಬ್ರೈನ್ ಎರಡನ್ನೂ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳುವಂತ ಕೆಪಾಸಿಟಿ ಇದ್ರೂ ಕೂಡ ನಾವು ಎರಡನ್ನೂ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡಿರಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಯಾವಾಗ್ಲೂ ನಾವು ನಮ್ಮ ಬಲಗೈನ ಜಾಸ್ತಿ ಉಪಯೋಗ ಮಾಡೋದ್ರಿಂದ ನಮ್ಮ ಲೆಫ್ಟ್ ಬ್ರೈನ್ ಅಂದ್ರೆ ನಮ್ಮ ಥಿಂಕಿಂಗ್ ಬ್ರೈನು ತುಂಬಾ ಆಕ್ಟಿವ್ ಆಗಿರುತ್ತೆ. ಆದ್ರೆ ನಮ್ಮ ಇಮೋಷನ್ಸು ಮತ್ತೆ ನಮ್ಮ ಇಂಟ್ಯೂಷನ್ಸು ಹಾಗೆ ನಮ್ಮ ಕ್ರಿಯೇಟಿವಿಟಿನ ಜಾಸ್ತಿ ಮಾಡುವಂತ ಬ್ರೈನ್ ಯಾವ ಸೈಡ್ ಅಲ್ಲಿ ಇರೋದು ಅಂದ್ರೆ ನಮ್ಮ ರೈಟ್ ಸೈಡ್ ಅಲ್ಲಿ ಇದೆ. ಸೊ ನಮ್ಮ ಲೆಫ್ಟ್ ಆಕ್ಟಿವಿಟೀಸ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಇಂದ ಮಾಡೋ ಆಕ್ಟಿವಿಟೀಸ್ ಮುಖಾಂತರ ಇದನ್ನ ನಾವು ಆಕ್ಟಿವೇಟ್ ಮಾಡ್ಕೋಬಹುದು. ಸೊ ಇವತ್ತಿನ ನಮ್ಮ ಡೇ 16 ಆಕ್ಟಿವಿಟಿ ರೈಟ್ ಬ್ರೈನ್ ಆಕ್ಟಿವೇಶನ್. ಯಾಕೆ ಮಾಡ್ಕೋಬೇಕು ನಾವು ರೈಟ್ ಬ್ರೈನ್ ಆಕ್ಟಿವೇಶನ್? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೆದುಳು, ನಮ್ಮ ಬ್ರೈನು 2 ಭಾಗವಾಗಿ ವಿಂಗಡಣೆ ಆಗಿದೆ. ಒಂದು ರೈಟ್ ಬ್ರೈನ್, ಇನ್ನೊಂದು ಲೆಫ್ಟ್ ಬ್ರೈನ್. ಸೊ ನಮ್ಮ ಲೆಫ್ಟ್ ಬ್ರೈನ್ ಕೆಲಸ ಏನಪ್ಪಾ ಅಂದ್ರೆ, ನಮ್ಮ ಇಡೀ ದೇಹದ ಬಲಭಾಗದ ಮಸಲ್ಸ್ ನ ಕಂಟ್ರೋಲ್ ಮಾಡೋದೇ ನಮ್ಮ ಲೆಫ್ಟ್ ಬ್ರೈನ್ ನ ಕೆಲಸ. ಹಾಗೆ ಅದು ನಮ್ಮ ಥಿಂಕಿಂಗ್ ಕೆಪಾಸಿಟಿ ಜೊತೆಗೆ ನಮ್ಮ ಲ್ಯಾಂಗ್ವೇಜಿಂಗ್ ಸ್ಕಿಲ್ಸ್, ನಮ್ಮ ಮ್ಯಾಥ್ ಸ್ಕಿಲ್ಸ್ ಇದೆಲ್ಲ ಬರೋದೇ ನಮಗೆ ಲೆಫ್ಟ್ ಬ್ರೈನ್ ಮುಖಾಂತರ. ನಮ್ಮ ರೈಟ್ ಬ್ರೈನ್ ಮುಖಾಂತರ ಆಗೋ ಕೆಲಸಗಳು ಯಾವುದು ಅಂದ್ರೆ, ನಮ್ಮ ಕ್ರಿಯೇಟಿವಿಟಿ, ಇಂಟ್ಯೂಷನ್ಸ್, ಇಮ್ಯಾಜಿನೇಷನ್, ಇಮೋಷನ್ಸ್ ಇದೆಲ್ಲ ಕೂಡ ಕಂಟ್ರೋಲ್ ಆಗೋದು ನಮ್ಮ ರೈಟ್ ಬ್ರೈನ್ ಮುಖಾಂತರ. ಆದ್ರೆ ನಾವು ಯಾವಾಗ್ಲೂ ನಮ್ಮ ರೈಟ್ ಹ್ಯಾಂಡ್ ನ ತುಂಬಾ ಉಪಯೋಗ ಮಾಡಿ ನಮ್ಮ ಥಿಂಕಿಂಗ್ ಬ್ರೈನ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಆದ್ರೆ ನಮ್ಮ ಕ್ರಿಯೇಟಿವಿಟಿ, ಇಂಟ್ಯೂಷನ್ಸ್, ಇಮ್ಯಾಜಿನೇಷನ್ ಇದೆಲ್ಲ ತುಂಬಾ ಕಡಿಮೆ ಆಗಿರುತ್ತೆ. ಜೀವನದಲ್ಲಿ ಈ ಎರಡೂ ತುಂಬಾ ಇಂಪಾರ್ಟೆಂಟ್. ಸೊ ಬ್ಯಾಲೆನ್ಸ್ಡ್ ಥಿಂಕಿಂಗ್ ಕೆಪಾಸಿಟಿ, ಬ್ಯಾಲೆನ್ಸ್ಡ್ ಆಗಿ ನಮ್ಮ ಕ್ರಿಯೇಟಿವಿಟಿ ಎಲ್ಲಾನು ವರ್ಕ್ ಆದಾಗ ಲೈಫ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಇವತ್ತಿಂದ ಲೆಫ್ಟ್ ಹ್ಯಾಂಡ್ ನ ಆದಷ್ಟು ಉಪಯೋಗ ಮಾಡೋದನ್ನ ಶುರು ಮಾಡಬೇಕು. ಸೊ ಲೆಫ್ಟ್ ಹ್ಯಾಂಡ್ ನ ಎಷ್ಟು ಉಪಯೋಗ ನಾವು ಮಾಡ್ತೀವೋ ಅಷ್ಟು ರೈಟ್ ಬ್ರೈನ್ ಕೂಡ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಸೇ ಕಾಫಿ ಕುಡಿಯೋದು, ತಲೆ ಬಾಚೋದು, ಬ್ರಷ್ ಮಾಡೋದು, ಊಟ ಮಾಡೋದು, ಸಮ್ಟೈಮ್ಸ್ ಫಾರ್ ಅ ಚೇಂಜ್ ಈ ತರ ಏನಾದ್ರೂ ಒಂದನ್ನ, ಅಥವಾ ಬರೆಯೋ ಪ್ರಾಕ್ಟೀಸ್ ಮಾಡೋದು, ಹೀಗೆ ಏನಾದ್ರೂ ಒಂದನ್ನ ಲೆಫ್ಟ್ ಹ್ಯಾಂಡ್ ಮುಖಾಂತರ ಕೂಡ ಮಾಡೋದ್ರಿಂದ ನಮ್ಮ ರೈಟ್ ಬ್ರೈನ್ ಕೂಡ ಆಕ್ಟಿವ್ ಆಗಿರುತ್ತೆ. ಸೊ ಇವತ್ತಿಂದ ಇದನ್ನೊಂದು ಶುರು ಮಾಡಿ, ಡೆಫಿನೆಟ್ಲಿ ಯು ವಿಲ್ ಸಿ ಲಾಟ್ ಆಫ್ ಚೇಂಜಸ್ and you will thank me later. Okay? So ಮತ್ತೆ ಸಿಗೋಣ ನಾವು ನಮ್ಮ ಡೇ 17 ನ ಆಕ್ಟಿವಿಟಿ ನಲ್ಲಿ. ಥ್ಯಾಂಕ್ ಯು ಸೋ ಮಚ್.